ಇದೇ ಸುಲ್ತಾನ್ ಬತ್ತೇರಿ ಅಂತೆ. ಟಿಪ್ಪು ಸುಲ್ತಾನ್ ಅವ್ರು ಕಟ್ಟಿಸಿದ್ದು ಏನಕ್ಕೆ ಕಟ್ಟಿಸಿದ್ದಾರೆ ಅಂತ ಹೇಳ್ತೀನಿ ನಿಮಗೆ. ಸೊ ಈ ಬಸ್ ಕಾಣಿಸ್ತಿದೆಯಲ್ವ ನಿಮಗೆ, ಬಸ್ ನಂಬರ್ 16 ಬಸ್ ಸ್ಟಾಪಿಂದ ಇದನ್ನು ಕರ್ಕೊಂಬರತ್ತೆ. 15 ರೂಪಾಯಿ ತೊಗೊತಾರೆ ಸುಲ್ತಾನ್ ಬತ್ತೇರಿ. ಸೊ ಸುಲ್ತಾನ್ ಬತ್ತೇರಿ ನೋಡ್ಕೊಂಡು ಆದಮೇಲೆ ಇಲ್ಲೊಂದು ಬೋಟ್ ಇದೆ. ಬೋಟಲ್ಲಿ 10 ರೂಪಾಯಿ ಇಲ್ಲ 15 ರೂಪಾಯಿನ ತೊಗೊತಾರೆ ಅಂತ. ಫಸ್ಟ್ 10 ರೂಪಾಯಿ ಅಂತ ಹೇಳಿದ್ರು, ಇವಾಗ 15 ರೂಪಾಯಿನ ತೊಗೋಬೋದು. ಅಲ್ಲಿಂದ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಆ ಬೋಟಲ್ಲಿ ನಾನು ಇವಾಗ ಹೋಗ್ತೀನಿ, 15 ರೂಪಾಯಿ ಇಲ್ಲ 10 ರೂಪಾಯಿ ಕೊಟ್ಟು ಆ ಬೋಟಲ್ಲಿ ಆ ಕಡೆ ಹೋಗ್ತೀನಿ, ಬೀಚನ್ನು ತೋರಿಸ್ತೀನಿ. ಫಸ್ಟ್ ಈಗ ಸುಲ್ತಾನ್ ಬತ್ತೇರಿ ನೋಡೋಣ ಬನ್ನಿ. ಸುಲ್ತಾನ್ ಬತ್ತೇರಿ ಅಂದರೆ ಇದೆ ನೋಡಿ, ಟಿಪ್ಪು ಸುಲ್ತಾನ ಆಳ್ವಿಕೆ ಕಾಲದಲ್ಲಿ ಇದನ್ನು ಕಟ್ಸಿದಾನಂತೆ. ಬನ್ನಿ, ಇದ್ರ ಮೇಲೆ ಹತ್ತಿದ್ನಲ್ವಾ, ಹತ್ತಾದ್ಮೇಲೆ ಸೊ ಇಲ್ಲಿಂದ ನಮಗೆ ಏನು ಕಾಣಿಸುತ್ತೆ, ಸ್ವಲ್ಪ ಒಂಥರ ವ್ಯೂ ಕಾಣಿಸುತ್ತೆ ನಿಮಗೆ ಅಲ್ವಾ. ವ್ಯೂ ಕಾಣಿಸಿದ್ರೆ ಏನಾಗುತ್ತೆ, ಸೊ ಆ ಕಡೆಯಿಂದ ಏನಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಸೈನಿಕರು, ಬೇರೆ ಸಾಮ್ರಾಜ್ಯದ ಸೈನಿಕರು ಏನಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಇಲ್ಲಿಂದ ನಿಂತ್ಕೊಂಡು ಗುಂಡು ಹಾರಿಸೋಗೋಸ್ಕರ ಈ ಒಂದು ಕಟ್ಟಡನ ಕಟ್ಸಿದ್ರಂತೆ. ಇದಕ್ಕೆ ಸುಲ್ತಾನ್ ಬತ್ತೇರಿ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅವ್ರು ಕಟ್ಸಿದಂತೆ ಇದು ಸೊ ಆ ಕಾರಣಕ್ಕೆ ಇದಕ್ಕೆ ಸುಲ್ತಾನ್ ಬತ್ತೇರಿ ಅಂತ ಹೇಳ್ತಾರೆ. ಬೋಟ್ ಹೇಳಿದ ನಿಮಗೆ 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಅಂತ. ಆ ಬೋಟಿಂದ ಕರ್ಕೊಂಡೋದ್ರೆ ಸೀದಾ ಆ ಕಡೆ ಹೋಗ್ತೀವಿ. ಆ ಕಡೆ ಒಂದು ಬೀಚ್ ಇದೆ, ಆ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀವಿ ನಿಮಗೆ. ಬನ್ನಿ, ಸುಲ್ತಾನ್ ಬತ್ತೇರಿ ನೋಡಿದ್ವಲ್ಲ, ಇವಾಗ ಬೀಚ್ ಹತ್ರ ಹೋಗೋಣ. ಆ ಬೀಚು ಯಾವ ಬೀಚ್ ಗೊತ್ತಾ, ತಣ್ಣೀರು ಬಾವಿ ಬೀಚ್ ಗುರು, ತಣ್ಣೀರು ಬಾವಿ ಬೀಚು. ಸೊ ಇವಾಗ ಆ ಕಡೆ ಹೋಗೋಣ, ಬೋಟಲ್ಲಿ ಹೋಗೋಣ, ಆ ಬೀಚ್ ನೋಡೋಣ. ಈ ಒಂದು ಸುಲ್ತಾನ್ ಬತ್ತೇರಿ ನೋಡಿದ್ರಿ, ಅರ್ಥ ಆಯ್ತಲ್ವಾ. ಸೊ ಈ ಒಂದು ಮಂಗಳೂರು ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಬೋಟ್ ಹತ್ರ ಹೋಗಿ ಶುರು ಮಾಡೋಣ ನಮ್ಮ ಜರ್ನಿನ. ಸುಲ್ತಾನ್ ಬತ್ತೇರಿಯಿಂದ ನೀವು ತಣ್ಣೀರ್ ಬಾವಿ ಬೀಚ್ ಹೋಗ್ಬೇಕಾದ್ರೆ ಗುರು 15 ರೂಪಾಯಿ ಕೊಟ್ಟು ಬೋಟಲ್ಲಿ ಹೋಗ್ಬೇಕು. ಬೋಟಲ್ಲೇ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತಿನ್ನಕ್ಕೆ, ಕುಡಿಯಕ್ಕೆ, ವೆಜ್, ನಾನ್ ವೆಜ್ ಪ್ರತಿಯೊಂದು ಸಿಗತ್ತೆ. ನೀವು ಎಲ್ಲ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ತಣ್ಣೀರ್ ಬಾವಿ ಬೀಚ್ ಅನ್ನು ನೋಡ್ಬೇಕು ಗುರು, ಸಖತ್ತಾಗಿದೆ. ಬನ್ನಿ, ಆ ತಣ್ಣೀರ್ ಬಾವಿ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ನ. ನಡಿ ಗುರು. ಎಂಟ್ರಿ ಫೀಸ್ ಇತ್ತು, ಒಂದು 10-20 ಎಂಟ್ರಿ ಫೀಸ್ ಇರಬೇಕು. ಬಟ್ ನಾನು ಯಾವುದೋ ಚಾನಲ್ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇರಲಿ, ಪರವಾಗಿಲ್ಲ. ಇವಾಗ ನಾನು ಬೀಚ್ ಹತ್ರ ಹೋಗ್ತೀನಿ, ತಣ್ಣೀರ್ ಬಾವಿ ಬೀಚ್ ಗುರು ಇದು. ಸೊ ಬೋಟಲ್ಲಿ ಬಂದ್ವಲ್ಲ, ಬೋಟಿಂದ ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಷ್ಟೊಂದು ಜನ ಬಂದಿದ್ದಾರೆ ಗುರು, ಸಖತ್ತಾಗಿದೆ. ಒಂಥರ ಗೋವಾ ಇರುತ್ತಲ್ವ, ಸೇಮ್ ಹಂಗೆ ಇದೆ, ಗೋವಾ ಬೀಚ್ ಇದ್ದಂಗೆ ಇದೆ. ಹೋಗೋಣ ಇರ್ರಿ, ಫಾಸ್ಟಾಗಿ ಹೋಗೋಣ. ಪಾಪ ನೋಡಿ ತೋರಿಸ್ತೀನಿ ನಿಮಗೆ. ಹಾಗಾಗಿ ಏನಪ್ಪ, ನಾನು ಗೋವಾಗೆ ಬಂದೇನಾ, ಮೇ ಬಿ ಗೋವಾಕ್ಕೆ ಬಂದಿರಬೇಕೇನೋ ಅಂತ ಅನಿಸ್ತಾ ಇದೆ ಗುರು. ಸಖತ್ತಾಗಿದೆ ಯಪ್ಪ, ನೋಡಿಲಿ ಕಾಣಿಸ್ತಾ ಇದೆ ನಿಮಗೆ. ನೋಡ್ಗುರು, ಬಿಸಿಲೊಂದು ಇಲ್ಲ ಅಂದಿದ್ರೆ ಸಖತ್ತಾಗಿರೋದು. ಹಾಂ, ಈ ಥರ ಬೀಚ್ನ ನಾವು ಇಲ್ಲಿ ಇಟ್ಕೊಂಡು ಅದ್ಯಾವುದೋ ಗೋವಾಕ್ಕೂ ಹೋಗ್ತಿದ್ವಲ್ಲ ಗುರು. ಹಾಂ, ಕಾಣಿಸ್ತಿದ್ದೀರಾ? ಯಾವ ನಿಮ್ಮದು? ಹಾಯ್, ಇದೇ ಬೇಡ ಮಂಗಳೂರಾ? ಸೂಪರ್. ಬೀಚ್, ಇಂಥ ಬೀಚ್ ಇಟ್ಕೊಂಡು ಎಲ್ಲರೂ ಗೋವಾಗ ಹೋಗ್ತಾರಲ್ವಾ, ನೋಡಿ ಎಷ್ಟು ಸಖತ್ತಾಗಿದೆ ಬೀಚ್ ಎಲ್ಲ. ಅವ್ರು ಗೋವಾದರಾ? ಓಕೆ ನೋಡಿ ಎಷ್ಟು ಸಖತ್ತಾಗಿದೆ ಬೀಚು. ತಣ್ಣೀರ್ ಬಾವಿ ಬೀಚ್ ಇದೆ ಸರ್, ಗೊತ್ತಾ ನಿಮಗೆ? ಹಾಂ ನೋಡಿ ಹೆಂಗಿದೆ, ಪಾಪ ನೋಡಿದ್ರು. ತಣ್ಣೀರ್ ಬಾವಿ ಬೀಚ್ ಅಂತೆ, ಹೆಂಗೆ ಕಾಣಿಸುತ್ತೆ, ಸ್ವರ್ಗ ಅಲ್ವಾ ಪಾಪ. ಅಲ್ಲಿ ನೋಡಿ, ಆ ತುದಿವರೆಗೂ ಬರೀ ನೀರೇ ಕಾಣಿಸ್ತಾ ಇದೆ ನಿಮಗೆ. ಈ ಥರ ಬೀಚ್ ಬಿಟ್ಕೊಂಡು ಎಲ್ಲ ಗೋವಾ ಹೋಗ್ತಾರಲ್ಲ, ಏನು ಹೇಳ್ಬೇಕು ಹೇಳಿ. ಹಾಂ ನೋಡಿ ಎಷ್ಟು ಚಂದ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ. ನಾವು ಫಸ್ಟು ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಡೋಣ ಗುರು. ಸ್ಲಿಪ್ಪರ್ ಬಿಟ್ಟು
ಹೊರಗಡೆ ನುಗ್ಬಿಡೋಣ ಒಂದ್ಸಲ. ಜೈ ಶ್ರೀರಾಮ್. ಹೂ. ಆ. ಬೇಡ, ಕಾಣಿಸ್ತಾ ಇದೆಯಲ್ಲ. ಹೋ 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 ಹೋ. ಖುಷಿ ಆಯ್ತು ಗುರು, ಸಖತ್ ಖುಷಿ ಆಯ್ತು ಗುರು ಈ ಬೀಚ್ನ ನೋಡಿ. ನೋಡಿ ಅಲೆಗಳು ಎಷ್ಟು ಸೌಂಡ್ ಇದೆ ಅಂದರೆ ಹೆವಿ ಸೌಂಡ್ ಇದೆ ಮಾತ್ರ, ಬರ್ತಾನೆ ಇದೆ ಸೌಂಡು. ಹಾಂ, ಸಖತ್ ಸೌಂಡ್ ಇದೆ ಗುರು, ಅಲೆಗಳ ಸೌಂಡು ಅಲ್ಲಿವರೆಗೂ ಇದೆ ಗುರು. ಅಷ್ಟು ದೂರ ನೋಡು, ಆ ಎಂಡು ನಮ್ಮ ತುದಿನೇ ಕಾಣಿಸ್ತಾ ಇಲ್ಲ, ಅಷ್ಟು ದೂರ ಹೋಗ್ಬೇಕು ನಾವು ಇನ್ಕೇಸ್ ಹೋಗೋದಾದ್ರೆ. ನಾನು ಇಲ್ಲೇವರೆಗೆ ಇಲ್ಲೇ ತಡ್ಕೊಂಡ್ಬಿಡ್ತೀನಿ ಸಾಕು, ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ಸಾಕು, ತಣ್ಣೀರ್ ಬಾವಿ ಬೀಚಿಗೆ ಬಂದಿದ್ದೀನಿ, ಸಾಕಷ್ಟು ಖುಷಿ ಆಗೋಯ್ತು. ಮಂಗಳೂರಲ್ಲಿ ನೀವೇನಾದ್ರು ಮಂಗಳೂರಿಗೆ ಬಂದರೆ ಈ ಒಂದು ಬೀಚ್ಗೆ ನೀವು ವಿಸಿಟ್ ಮಾಡಲೇಬೇಕು, ತಣ್ಣೀರ್ ಬಾವಿ ಬೀಚ್. ಓಕೆನಾ? ಅಲ್ಲ ಏನು ಎಂಜಾಯ್ ಮಾಡ್ತಿದ್ದಾರೆ, ಏನು ಸಮುದ್ರದಲ್ಲಿ ಬಿದ್ದಿದ್ದೇ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅಪ್ಪೋ, ಈಗ ನಾವು ಆಯಿತು ಎಲ್ಲ ಸುತ್ತಾಡಿದ್ದಾಯಿತು, ಮಾಡಿದ್ದಾಯಿತು, ಹೋಗೋದಾ? ಸಖತ್ತಾಗಿದೆ ಗುರು. ನೀವು ಮಂಗಳೂರಿಗೆ ಏನಾದರೂ ಬಂದರೆ ಒಂದ್ಸರಿ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ಈ ಒಂದು ತಣ್ಣೀರ್ ಬಾವಿ ಬೀಚ್ಗೆ ವಿಸಿಟ್ ಮಾಡಲೇಬೇಕು, ಸಖತ್ತಾಗಿದೆ, ಒಳ್ಳೆ ಎಂಜಾಯ್ ಮಾಡ್ತೀರಾ ನೀವು. ದೂರದ ಗೋವಾಗೆ ಹೋಗೋದಕ್ಕಿಂತ ಪಕ್ಕದಲ್ಲಿರೋ ಈ ಮಂಗಳೂರಿಗೆ ಬಂದು ಈ ಒಂದು ಬೀಚ್ನ ನೀವು ಕಣ್ತುಂಬ್ಕೋಬೋದು. ಸಖತ್ತಾಗಿದೆ ಮಾತ್ರ, ಹೆವಿ ಆಗಿದೆ, ಸೈಕ್ ಆಗಿದೆ ನೋಡಿ. ಆ ತುದಿವರೆಗೂ ಗುರು ನೋಡಿ, ಅದು ಕಾಣಿಸ್ತಿದ್ದಿಲ್ಲ, ಆ ತುದಿವರೆಗೂ ಹೋದ್ರೂ ಸುಮ್ಮನೆ ಹೋಗ್ತಾನೆ ಇರ್ತೀವಿ ಅನ್ಸುತ್ತೆ, ಅಷ್ಟು ದೂರ ಇದೆ. ಆಮೇಲೆ ಈ ಕಡೆನೂ ಅಷ್ಟೇ ನೋಡಿ, ಇಷ್ಟು ದೂರ ಇದೆ, ಒಂದು ಹತ್ರ ಒಂದು 7-8 ಕಿಲೋಮೀಟರ್ ಐತೇನಪ್ಪ ಇದು, ಅಷ್ಟು ದೂರ ಇದೆ, ಸಖತ್ತು ದೊಡ್ಡದಾಗಿದೆ. ಇದು ನೀವು ಮಂಗಳೂರಿಗೆ ಏನಾದರೂ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ಕುತ್ಕೊಳ್ಳೋಕ್ಕಂತೂ ಸಖತ್ತಾಗಿದ್ರು ಅಲ್ಲಿ. ಅದಾದಮೇಲೆ ಗುಡಿಸಲು ಥರ ಎಲ್ಲ ಮಾಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ದಾರೆ. ಆಮೇಲೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಬಿಸಿಲಿದೆ ಸ್ವಲ್ಪ, ಓಕೆ. 4 ಗಂಟೆ 5 ಗಂಟೆಗಂತೂ ಜನ ಜಾಸ್ತಿ ಬರ್ತಾರೆ ಅನ್ಸುತ್ತೆ, ಇವಾಗ ಸ್ವಲ್ಪ ಕಡಿಮೆ, ಆದ್ರೂ ಸಖತ್ ಜನ ಇದ್ದಾರೆ ಇಲ್ಲಿ. ಸರಿ, ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾರಿ, ಆ್ಯಂಡ್ ಎಲ್ರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.